ಎಷ್ಟೋ ಜನ ನಮ್ ಧರ್ಮ ಬಿಟ್ಟು ಹೋಗ್ತಾ ಇದ್ದಾರೆ, ಕನ್ವರ್ಟ್ ಆಗ್ತಾ ಇದ್ದಾರೆ. ಈ ದೇಶದಲ್ಲಿರುವಂತ ಮೌಲ್ಯ, ಈ ದೇಶದ ಸಂಸ್ಕೃತಿ, ಇಲ್ಲಿರುವಂತ ಸತ್ವ, ಇದನ್ನ ನೀವು ನಿಮ್ಮಂತ ಸನ್ಯಾಸಿಗಳು ತಿಳಿಸ್ಕೊಡದೇ ಇರೋದ್ರಿಂದ, ಅವರಿಗೆ ಸಂಸ್ಕಾರ ಕೊಡದೇ ಇರೋ ಕಾರಣದಿಂದ ಅಜ್ಞಾನವಶಾತ್ ಅವರು ಆಕರ್ಷಣೆಗೆ ಒಳಗಾಗಿ ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಯಾರ ತಪ್ಪು? ಅವ್ರ ತಪ್ಪ? ಮೊದಲು ನಿಮ್ ತಪ್ಪು. ನಾವು ಧರ್ಮವನ್ನ ಉದ್ಧಾರ ಮಾಡ್ತೀವಿ, ನಾವು ಧರ್ಮ ರಕ್ಷಕರು ಅಂತ ಏನು ನೀವೆಲ್ಲ ಇದ್ದೀರಲ್ಲ, ನಿಮ್ ತಪ್ಪಿಂದ ಅದು ಆಗ್ತಾ ಇರೋದು. ಬೇರೆ ಧರ್ಮವನ್ನ ನೋಡಿ ಕಲಿಬೇಕು ನೀವು. ಯಾಕಂದ್ರೆ ವಿಶ್ವದಲ್ಲಿ ಬಲಿಷ್ಠವಾಗಿರೋದು ಕ್ರಿಶ್ಚಿಯನ್ ಧರ್ಮ, ಈಗ ಸೆಕೆಂಡ್ ಸ್ಥಾನದಲ್ಲಿ ಮುಸ್ಲಿಂ ಧರ್ಮ. ಹಿಂದೂ ಧರ್ಮ ಅಂತ ಹೇಳ್ಕೊಳಕ್ಕೆ ಭಾರತ ಬಿಟ್ರೆ ಯಾವುದು ಇಲ್ಲ. ಭಾರತದಲ್ಲಿ ಕೂಡ ಪೂರ್ತಿ ಹಿಂದೂಗಳಿಲ್ಲ. ಇಲ್ಲಿಯೂ ಕೂಡ ಅರ್ಧಕ್ಕರ್ಧ ಹಿಂದೂ, ಅರ್ಧಕ್ಕರ್ಧ ಬೇರೆ ಧರ್ಮಗಳು ಸೇರಿದ್ದಾವೆ. ಮುಂದೆ ನೀವು ಅಲ್ಪಸಂಖ್ಯಾತರಾಗ್ತೀರಾ. ನಿಮ್ಮ ತಲೆ ಮೇಲೆ ನೀವೇ ಬಂಡೆ ಹಾಕ್ಯಂತ ಇದ್ದೀರಾ, ಚಪ್ಪಡಿ ಹಾಕ್ಯಂತ ಇದ್ರ, ಅಂತ ಕೆಲಸ ನೀವು ಮಾಡ್ತಾ ಇದ್ರ. ನೀವು ಎಲ್ಲ ಕಿತ್ತಾಡೋದ್ ಬಿಟ್ಟು ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಈ ದೇಶದ ಈ ಸಂಸ್ಕೃತಿಯನ್ನ, ಪರಂಪರೆಯನ್ನ ಉಳಿಸುವಂತ ಕೆಲಸ ಮಾಡ್ಬೇಕು.